ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಆಗಸ್ಟ್ 5ರಂದು ಶ್ರಾವಣ ಮಾಸ ಆರಂಭ. ಈ ಸಲ ಶ್ರಾವಣ ಮಾಸ ಸೋಮವಾರವೇ ಶುರುವಾಗೋದ್ರಿಂದ ವಿಶೇಷ ಫಲ. ಹಾಗೂ ಈ ವರ್ಷ 5 ಶ್ರಾವಣ ಸೋಮವಾರ ಬಂದಿದೆ. ಈ ವರ್ಷ ಹೇಗಂದರೆ ಭಕ್ತಿ ಪ್ರಧಾನವಾಗಿಟ್ಟುಕೊಂಡವರಿಗೆ ತುಂಬ ಒಳ್ಳೆಯ ವರ್ಷ. ವಿಶೇಷ ಅನುಷ್ಠಾನ ಮಾಡೋರಿಗೆ, ಹೆಚ್ಚಿನ ಉಪಾಸನ ಮಾಡೋರಿಗೆ ಎಲ್ಲವೂ ಅನುಕೂಲಕರವಾಗಿ ಇದೆ. ಶ್ರಾವಣ ಸೋಮವಾರ ವ್ರತ ಉಪವಾಸ ಇಟ್ಟುಕೊಳ್ಳೋರು ಆಗಸ್ಟ್ 5ರಂದು ಬೆಳಗ್ಗೆ 6ರಿಂದ 7ರ ಒಳಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಪಡೆದರೆ ಎಲ್ಲ ಪಾಪ ಕಳೆದು ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ನಮಃ ಶಿವಾಯ ಮಂತ್ರ 1 ತಿಂಗಳೊಳಗೆ ಇಷ್ಟು ಜಪಿಸ್ತೀನಿ ಅಂತ ಸಂಕಲ್ಪ ಮಾಡಿ ಸಂಪೂರ್ಣಗೊಳಿಸಬಹುದು. ಇದರಿಂದ ಶಿವ ಬೇಗನೆ ಒಲಿಯುತ್ತಾನೆ. ಶಿವನು ಅಭಿಷೇಕ ಪ್ರಿಯ. ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು ರುದ್ರಾಭಿಷೇಕ 5 ಸೋಮವಾರ ಮಾಡಿದರೆ ಸಿದ್ಧಿಸುತ್ತೆ. ಅಥವಾ ಜಲಾಭಿಷೇಕವನ್ನು ಇಡೀ ಶ್ರಾವಣ ಮಾಸ ನೀವು ಮನೆಯಲ್ಲೂ ಮಾಡಬಹುದು, ದೇವಸ್ಥಾನದಲ್ಲೂ ಮಾಡಿಸಬಹುದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ, ಆರೋಗ್ಯ ವೃದ್ಧಿಸುತ್ತೆ. ಶಿವನ ಸಹಸ್ರನಾಮ ಪಾರಾಯಣ ಮಾಡಿದರೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಿದರೂ ಶಿವನ ಹಲವಾರು ಮಂತ್ರಗಳಿವೆ. ಅದರಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಷ್ಟೋತ್ತರ ಹೇಳಿ ಬಿಲ್ವಾರ್ಚನೆ ಮಾಡಬಹುದು. ಮೃತ್ಯುಂಜಯ ಮಂತ್ರ ಜಪ ಮಾಡಬಹುದು. ಈ ಸಮಯದಲ್ಲಿ ಶಿವನ ಜೊತೆ ಗೌರಿ ದೇವೆ ಪೂಜೆ ಹಾಗೂ ಸ್ತುತಿ ಕೂಡ ಮಾಡಬೇಕು. ಅಲ್ಲದೆ ಮೊದಲ ವಂದಿಪ ಗಣೇಶನಿಗೆ ಯಾವಾಗಲೂ ಮೊದಲು ಪೂಜೆ ಮಾಡಲೇಬೇಕು ಮತ್ತು ಸುಬ್ರಹ್ಮಣ್ಯನ ಪೂಜೆ ಕೂಡ ಮಾಡಬೇಕು. ಪರಿವಾರದೊಂದಿಗೆ ಶಿವನ ಪೂಜೆ ಉಪಾಸನೆಯಿಂದ ಸಂಸಾರದಲ್ಲಿ ನೆಮ್ಮದಿ, ಸುಖ, ಶಾಂತಿ ಕಾಣಬಹುದು. ಶ್ರೀರುದ್ರಂ ಗೊತ್ತಿದ್ದವರು ಹೇಳ್ಬೋದು, ಉಳಿದವರು ಕೇಳಿದರೂ ಸಾಕು. ಈ 1 ತಿಂಗಳು ಕೇಳಿದರೂ ನಿಮ್ಮಲ್ಲಿ ಹಲವು ಒಳ್ಳೆಯ ಬದಲಾವಣೆ ಕಾಣಬಹುದು. ಶಾಂತಿ ಸಿಗುವುದು. ಶನಿ, ರಾಹು, ಕುಜರ ಕೆಟ್ಟ ಪರಿಣಾಮ ಕಡಿಮೆಯಾಗುವುದು. ಸಾಧ್ಯವಾದವರು ಕಾಶಿ, ಉಜ್ಜಯಿನ್ಗೆಲ್ಲ ಹೋಗಿ ಬನ್ನಿ. 1 ವಾರ ಅಲ್ಲೇ ಇದ್ದು ಜಪ ತಪ ಮಾಡಿದರೆ ಒಳ್ಳೆಯದು. ಅಲ್ಲಿಯ ತಿಂಡಿ ತಿನ್ನಲು ಸೈಟ್ ಸೀನ್ ಅಂತ ಹೋಗಬೇಡಿ. ಅಂಥ ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗುವಾಗ ಬರೀ ಶ್ರದ್ಧೆ ಭಕ್ತಿಯನ್ನಿಟ್ಟುಕೊಂಡು ಮಾತ್ರ ಹೋಗಬೇಕು. ನಮಗೆ ಆಹಾರ ಎಲ್ಲಿದ್ದರೂ ಬೇಕು, ಆದರೆ ಅದೇ ಜೀವನದ ಪ್ರಧಾನ ಉದ್ದೇಶವಾಗಿರಬಾರ್ದು. 1-2 ದಿನ ತಿನ್ನದಿದ್ದರೂ ಬದುಕಬಹುದು. ಆದರೆ ದೇವರ ಕೃಪೆ ಇಲ್ಲದಿದ್ದರೆ ಒಂದೊಂದು ಕ್ಷಣಕ್ಕೂ ಪರದಾಡಬೇಕಾಗುತ್ತೆ. ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬ ಹರಿದಿನಗಳು ಬರುತ್ತವೆ. ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದಾಗಿ ತಿಳಿಯೋಣ. ಹರ್ ಹರ್ ಮಹಾದೇವ. ಹರೇ ಕೃಷ್ಣ. ರಾಧೆ ರಾಧೆ.